ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಾತು ತಪ್ಪದ ಕಬ್ಬು ಕಟಾವು ಗ್ಯಾಂಗಿನ ಮಾಲೀಕ ಸುರೇಶ್ ಕರೆಪ್ಪ ಪೂಜಾರಿ ಮನೆಗಳಲ್ಲಿ ಮಕ್ಕಳು ಚಾಕ್ಲೇಟ್ ಬೇಕು ಅಂತ ಅಳ್ತಾ ಇದ್ರೆ ಅವುಗಳಿಗೆ ₹1 ಕೊಡದೆ ಚಂದಮಾಮನನ್ನ ತೋರಿಸಿ ಸಮಾಧಾನ ಪಡಿಸ್ತಾ ಇರುವ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೊಟ್ಟ ಮಾತಿನಂತೆ ನಡೆದುಕೊಂಡು 1,10,000 ಹೀರೋ ಹೋಂಡಾ ಕಂಪನಿಯ ಶೈನ್ ದ್ವಿಚಕ್ರ ವಾಹನ ನೀಡಿ ಸಮಾಜದಲ್ಲಿ ಮಾನವೀಯತೆ ಮೆರೆದಿದ್ದಾರೆ. ಹಾಗಾದ್ರೆ ಈ ವರದಿ ಯಾವ ಗ್ರಾಮದ್ದು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರ ಗ್ರಾಮದ ಕಬ್ಬು ಕಟಾವು ಗ್ಯಾಂಗಿನ ಮಾಲೀಕ ಸುರೇಶ್ ಕರೆಪ್ಪ ಪೂಜಾರಿ ಮತ್ತು ರಮೇಶ್ ಕರೆಪ್ಪ ಪೂಜಾರಿ ಎಂಬ ಮಾಲೀಕರಿಂದ ಕಳೆದ 5 ವರ್ಷದ ಹಿಂದೆ 22 ಕಬ್ಬು ಕಟಾವು ಗ್ಯಾಂಗಿನ ಯುವಕರ ಮುಂದೆ 5 ವರ್ಷ ಕಬ್ಬು ಕಟಾವು ಹಂಗಾಮಿನಲ್ಲಿ ಯಾರೋ ಒಂದೇ ಒಂದು ಗೈರಾಗದೆ ಕಬ್ಬಿನ ಹಂಗಾಮಿನಲ್ಲಿ ಸತತ 5 ಹಂಗಾಮಿನಲ್ಲಿ ಕೆಲಸ ಮಾಡುತ್ತಾರೋ ಅಂತವರು 22 ಜನರಲ್ಲಿ ಎಷ್ಟೇ ಜನ ಗೈರಾಗದೆ 5 ವರ್ಷ 5 ಹಂಗವನ್ನ ಪೂರ್ಣ ಮಾಡುತ್ತಾರೆ ಅವರಿಗೆ ಒಂದು ಹೀರೋ ಹೋಂಡಾ ಕಂಪನಿಯ ದ್ವಿಚಕ್ರ ವಾಹನ ಕೊಡುವುದಾಗಿ ಮಾತು ಕೊಟ್ಟಿದ್ರು. ಮಾತಿನಂತೆ ಇಂದು ಹಸಿರು ಕ್ರಾಂತಿಯ ಹರಿಕಾರ, ಬಡವರ ಬಂಧು, ದೀನ ದಲಿತರ ಉದ್ಧಾರಕ, ಶಿಕ್ಷಣ ಪ್ರೇಮಿಗಳು ಆದ ದಿವಂಗತ ವಸಂತರಾವ್ ಪಾಟೀಲ್ ಅಪ್ಪಾಜಿ ಫೌಂಡೇಶನ್ ಇವರ ಅಭಿಮಾನಿಯಾದ ಸುರೇಶ್ ಕರೆಪ್ಪ ಪೂಜಾರಿ ಇವರಿಂದ ಹೀರೋ ಕಂಪನಿಯ ಶೈನ್ ಬೈಕ್ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಅದರಂತೆ 5 ವರ್ಷದ ಹಿಂದೆ ಕೊಟ್ಟ ಮಾತಿನಂತೆ ಓರ್ವ ಯುವಕ 5 ವರ್ಷಗಳ ಕಬ್ಬು ಕಟಾವು ಮಾಡುವ ಸೀಸನ್ನಲ್ಲಿ ಒಂದು ರಜೆ ಕೊಡದೆ ನಿರಂತರವಾಗಿ ಕೆಲಸಕ್ಕೆ ಬಂದು ಮಾಲೀಕರು ಘೋಷಣೆ ಮಾಡಿದ ಮಾತಿಗೆ ಆಯ್ಕೆಯಾಗಿದ್ದು ಇಂದು ಆಲಕನೂರ ಗ್ರಾಮದ ಬಡಿಗೆರ ತೋಟದ ಸುರೇಶ್ ಕರೆಪ್ಪ ಪೂಜಾರಿ ಹಾಗೂ ರಮೇಶ್ ಕರೆಪ್ಪ ಪೂಜಾರಿ ಬಂಧುಗಳು ಕಾರ್ಮಿಕನಾದ ಮಾರುತಿ ಸಿದ್ದಪ್ಪ ಪೂಜಾರಿ ಈತನಿಗೆ ಹಸಿರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿದ್ದಾರೆ. ನಂತರ ಇದೇ ವೇದಿಕೆಯಲ್ಲಿ ಮಾರುತಿ ಸಿದ್ದಪ್ಪ ಪೂಜಾರಿ ಈತನಿಗೆ ಬೈಕ್ನ ಕೀ ಹಸ್ತಾಂತರಿಸುವ ಮೂಲಕ ಹೀರೋ ಹೋಂಡಾ ಶೈನ್ 1,10,000 ಬೆಲೆ ಬಾಳುವ ದ್ವಿಚಕ್ರ ವಾಹನವನ್ನ ಗಿಫ್ಟ್ ಆಗಿ ಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು 4 ಜನ ಕಾರ್ಮಿಕರಿಗೆ 5 ವರ್ಷದ ಸೀಸನ್ನಲ್ಲಿ 4, 5, 6 ಹೀಗೆ ರಜೆ ಮಾಡಿ ಕೆಲಸಕ್ಕೆ ಬಂದಿರುವಂತಹ ಕಾರ್ಮಿಕರಿಗೆ 12 ತೊಲೆ ಬೆಳ್ಳಿ ಚೈನ್ ಹಾಕಿ ಹಸಿರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಇದೇ ಖುಷಿಯಲ್ಲಿ ಗ್ಯಾಂಗಿನ 22 ಯುವಕರು ಡಿಜೆ ಹಚ್ಚಿ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಆದ ಗುಳೇಶ್ ತಕ್ಕನವರ್, ಅಜ್ಜಪ್ಪ ಕರಿಗಾರ್, ರಮೇಶ್ ಹಿರೇಕುರುಬರ, ಸುರೇಶ್ ಕೋರೆ, ಸದಾಶಿವ ವಗ್ಗರ, ಮಾಳಪ್ಪ ಕಟಕೇರಿ, ಗಣಪತಿ ಹಾಲಗುಡರ್, ಸಿದ್ದಪ್ಪ ವಗ್ಗರ, ಸಂತೋಷ್ ನಾವಿ, ತವಾಣಿ ಪೂಜಾರಿ, ಶಿವಪ್ಪ ಪೂಜಾರಿ, ಮಲ್ಲಪ್ಪ ಯಲ್ಲಟ್ಟಿ, ಅಡಿವಪ್ಪ ಧರ್ಮಟ್ಟಿ, ಸಿದ್ದಪ್ಪ ಕೇರೂರ ಸೇರಿ ಆಲಕನೂರ ಗ್ರಾಮದ ಸುರೇಶ್ ಪೂಜಾರಿ ಹಾಗೂ ರಮೇಶ್ ಪೂಜಾರಿ ಗೆಳೆಯರ ಬಳಗ ಹಾಗೂ ಅಬಾಜಿ ಫೌಂಡೇಶನ್ ಗೆಳೆಯರ ಬಳಗ ಸೇರಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.